ಈ ಥರ ಮಟನ್ ಬಿರಿಯಾನಿ ಮಾಡಿಕೊಟ್ರೆ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದ್ರಲ್ಲಿ ಡೌಟೇ ಇಲ್ಲ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡೈಲಿ ಅಡುಗೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಸುಲಭವಾಗಿ ಮಾಡೋಂಥ ಬಿರಿಯಾನಿನ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡು ಅದು ಸ್ವಲ್ಪ ಹಾಗೆ ಬಾಡಿಸ್ಕೊಳ್ಳಿ. ಇದು ಏನಕ್ಕೆ ಅಂತಂದರೆ ಮಟನ್ನ ಮೊದಲು ನಾವು ಬೇಯಿಸಿಟ್ಕೊತಾ ಇದ್ದೀವಿ. ಈಗ ಪಾತ್ರೆಯಲ್ಲೇ ಮಾಡೋದಾದರೆ ನೆಸೆಸಿಟಿ ಇಲ್ಲ ಬೇಯಿಸಿಟ್ಕೊಳ್ಳೋದು, ಹಾಗೆ ಅದನ್ನು ಬೇಯಿಸ್ಕೊಬೋದಿತ್ತು. ಸೊ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ. ಸೊ ಆನಿಯನ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಮಟನ್ ತೊಳೆದಿಟ್ಕೊಂಡಿರ್ತೀವಲ್ಲ, ತೊಳೆದಿಟ್ಟಿರೋ ಮಟನ್ನ ತೊಗೊಂಡು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಗೆ ಸ್ವಲ್ಪ ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಬೇಯಕ್ಕಿಡಬೇಕು. ಸೊ ಮಟನ್ ಚೆನ್ನಾಗಿ ಬೇಯಬೇಕು, ಇಲ್ಲ ಅಂತಂದರೆ ಚೆನ್ನಾಗಾಗಲ್ಲ ತಿನ್ನೋದಕ್ಕೆ. ಸೊ ನೋಡಿ ಬೇಯಕ್ಕಿಟ್ಟಿದ್ದೀವಿ. ಇದೊಂದು 7-8 ವಿಷಲ್ ಆದರೂ ಆಗಬೇಕು. ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಅಂತ. ಸೊ ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲು ಇಂಗ್ರೀಡಿಯೆಂಟ್ಸ್ಗಳು ಏನೇನು ಅಂತ ಡಿಸ್ಪ್ಲೇಲಿ ನೋಡ್ತಾ ಇದ್ದೀರಲ್ಲ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ, ಕಾಳು ಮೆಣಸು ಇದಿಷ್ಟನ್ನು ಹಾಕ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಏನು ನಾನು ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಳ್ಳಿ. ಅದಕ್ಕೆ ಈರುಳ್ಳಿ ಹಾಕಬೇಕು, ಪುದೀನ, ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳು ಮೆಣಸು ಇದಿಷ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಇದಕ್ಕೆ ತೆಂಗಿನಕಾಯಿ ಹಾಕಬಾರ್ದು, ಚೆನ್ನಾಗಾಗಲ್ಲ. ಸೊ ಇದಿಷ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ರುಬ್ಬಿಟ್ಕೋಬೇಕು. ಮಸಾಲೆ ರೆಡಿಯಾಗಿದೆ. ಈಗ ನಾವು ಮಟನ್ ಬೇಯಕ್ಕಿಟ್ಟಿದ್ವಲ್ಲ, ಅದು ಬೆಂದಾಗಿದೆ ನೋಡಿ. ಚೆನ್ನಾಗಿ ಬೆಂದಿದೆ. ಅದು ಚೆನ್ನಾಗಿ ಸ್ಮೂತಾಗಿ ಬೇಯಬೇಕು. ಆಗ ಬಿರಿಯಾನಿ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟ್ ಇರುತ್ತೆ. ಇಲ್ಲ ಅಂತಂದರೆ ಅಷ್ಟೊಂದೇನು ಚೆನ್ನಾಗಾಗಲ್ಲ. ಸೊ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ತಿದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಏನಿಲ್ಲ, ಜಾಸ್ತಿ ವಿಷಲ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಕ್ಕಳಿಗೆ ಬೇಕಿದ್ರೆ ಬೆಂದಿರೋ ಈ ಸೂಪ್ ಕೂಡ ತುಂಬ ಒಳ್ಳೆಯದು, ಹೆಲ್ತಿಗೆ ಕೊಡ್ಬೋದು. ಮಕ್ಕಳು ಇಷ್ಟಪಟ್ಟು ಕುಡಿಯೋದಿದ್ರೆ ಕೊಡ್ಬೋದು. ಮಟನ್ ಕೂಡ ತಿನ್ನೋಕೆ ಕೊಡ್ಬೋದು. ತುಂಬ ಹೆಲ್ತಿಗೂ ಒಳ್ಳೆಯದು ಮತ್ತು ಬೋನ್ಗಳಿಗೆಲ್ಲ ತುಂಬ ಒಳ್ಳೆಯದು. ಮೂಳೆ ತುಂಬ ಗಟ್ಟಿಯಾಗುತ್ತೆ, ಮಕ್ಕಳಿಗೆ ಕೊಡಬೇಕು ಅದನ್ನೆಲ್ಲ. ನೆಕ್ಸ್ಟು ಮಟನ್ ಬೇಯಿಸಿಟ್ಕೊಂಡಿರೋ ಕುಕ್ಕರ್ ತೊಗೊಳ್ಳಿ. ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಚಕ್ಕೆ, ಲವಂಗ, ಪಲಾವ್ ಎಲೆ. ಈ ಪಲಾವ್ ಎಲೆನ ನಾನು ಮನೆಯಲ್ಲೇ ಬೆಳ್ಕೊಂಡಿರೋದು. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ನೋಡಿ, ಹಸಿನೇ ಕಾಣಿಸ್ತಿದೆ ಅಲ್ವಾ ಎಲೆ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು. ಮುಟ್ಟಿದರೆ ಸಾಕು, ಅಷ್ಟು ಮನೆ ಎಲ್ಲ ಗಮ್ಮಂತ ಇರುತ್ತೆ. ಸೊ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ಕೊಳ್ಳಿ. ಹಾಕಿ ಆದಮೇಲೆ ಆನಿಯನ್ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ಅದು ಬೇಯ್ತಾ ಇದ್ದಂಗೂ ಅದು ತುಂಬ ಕಡಿಮೆ ಅನ್ನಿಸ್ತಾ ಇರುತ್ತೆ. ಆಮೇಲೆ ಬಿರಿಯಾನಿಗೆಲ್ಲ ಆನಿಯನ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ಅದು ಒಂಥರ ಗೋಲ್ಡನ್ ಕಲರ್ ಬರಬೇಕು, ಬ್ರೌನಿಷ್ ಆಗಬೇಕು. ಆಗೋ ತನಕ ಚೆನ್ನಾಗಿ ಅದನ್ನು ಬಾಡಿಸ್ಕೊತಾ ಇರಿ. ಅಷ್ಟು ಬಾಡಿಸ್ಕೊಂಡಾದಮೇಲೆ ನಾವು ಏನು ಮಸಾಲೆ ರುಬ್ಬಿದ್ವಿ ಆ ಪೇಸ್ಟನ್ನು ಆನಿಯನ್ಗೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೇನು ಶುಂಠಿ ಬೆಳ್ಳುಳ್ಳಿ ಏನು ಹಾಕೋಕ್ಕೆ ಹೋಗಬೇಡಿ. ಸೊ ಏನು ಮಸಾಲೆ ರುಬ್ಬಿಟ್ಟಿದ್ವಿ ಆ ಮಸಾಲೆ ಅಷ್ಟನ್ನು ನೀಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಅದನ್ನು ಫ್ರೈ ಮಾಡಬೇಕು. ಅದು ಫ್ರೈ ಮಾಡ್ತಾ ಅದು ಫ್ಲೇವರು ಚೇಂಜ್ ಆಗ್ತಾ ಬರುತ್ತೆ. ಈ ಹಸಿ ಸ್ಮೆಲ್ ಇರುತ್ತಲ್ಲ, ಈ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದೆಲ್ಲದ್ರದ್ದು ಫ್ಲೇವರ್ ಏನಿರುತ್ತೆ ಅದೆಲ್ಲ ನಾವು ಫ್ರೈ ಮಾಡ್ತಾ ಇದ್ದಂಗೂ ಆ ಫ್ಲೇವರ್ ಹೋಗ್ಬಿಟ್ಟು ತುಂಬ ಒಳ್ಳೆ ದೊನ್ನೆ ಬಿರಿಯಾನಿ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಾ ಇದ್ದಂಗೂ ಚೆನ್ನಾಗಿ ಅದು ಆಯಿಲ್ ಬಿಟ್ಕೋತಾ ಬರುತ್ತೆ. ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ ನೀಟಾಗಿ. ಅಂದರೆ ಆಯಿಲ್ ಬಿಟ್ಕೋತಾ ಇದೆ ಅಂದರೆ ಚೆನ್ನಾಗಿ ಫ್ರೈ ಆಗ್ತಿದೆ ಅದು
ಅಂತ ಅರ್ಥ. ನೀಟಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಅದು. ನೋಡಿ, ಅದನ್ನು ಬಿಡಬಾರ್ದು, ಹಾಗೇ ಫ್ರೈ ಮಾಡ್ತಾ ಇರಬೇಕು. ಸುಮ್ಮನೆ ಹಾಗೆ ಬಿಟ್ಟರೆ ಅದು ತುಂಬ ಇದಾಗಿಬಿಡುತ್ತೆ, ರೋಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿ, ಹಿಂಗೆ ಫ್ರೈ ಮಾಡ್ತಾನೇ ಇರಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನೀಟಾಗಿ ಆಯಿಲ್ ಬಿಟ್ಕೋತಾ ಇದೆ. ಅದಕ್ಕೆ ನೀರೇನೋ ಆ್ಯಡ್ ಮಾಡಿಲ್ಲ ನಾನು, ಹಾಗೆ ಅದು ಆಯಿಲ್ ಬಿಡ್ತಾ ಇದೆ. ನೀಟಾಗಿ ಕಾಣಿಸ್ತಿದೆಯಲ್ಲ ನಿಮಗೆ, ಈ ರೀತಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ನೆಕ್ಸ್ಟು ಮಟನ್ನ ಆ್ಯಡ್ ಮಾಡೋದು. ಈಗ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಹೊತ್ತಿಡಿ, ಒಂದು 5-10 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಳ್ಳೆಯದು, ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಅದು. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಬೇಯಿಸಿಟ್ಟಿರೋ ಮಟನ್ ಏನಿದೆ, ಮಟನ್ನ ತೆಗೆದುಬಿಟ್ಟು ನೀಟಾಗಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಷ್ಟು ಲೋಟ, ಈಗ 1 ಲೋಟ ನೀರು ತೊಗೊಂಡಿದ್ರೆ 1 ಲೋಟ ಅಕ್ಕಿ ತೊಗೊಂಡಿದ್ರೆ 2 ಲೋಟ ನೀರು ತೊಗೊಳ್ಳಿ. ಆ ನೀರನ್ನು ಬಿಸಿಗಿಡಿ, ಚೆನ್ನಾಗಿ ಕುದಿಬೇಕು. ಅದು ಕುದ್ದುಬಿಟ್ಟು ಅದು ಚೆನ್ನಾಗಿ ಕುದ್ದಾದಮೇಲೆ ಅದೇ ನೀರನ್ನು ಹಾಕ್ಕೋಬೇಕು ಬಿರಿಯಾನಿಗೆ. ಅಕ್ಕಿ ಉದ್ರಾಗಿ ಬರುತ್ತೆ. ಆಮೇಲೆ ಅಕ್ಕಿನೂ ಕೂಡ ನೀವು ನೆನೆಸಿಡಬೇಕು, ಒಂದು 1/4 ಗಂಟೆ ಮುಂಚೆ ನೆನೆಸಿಟ್ಕೊಳ್ಳಿ. ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಬಿರಿಯಾನಿ. ನೋಡಿ, ಎಲ್ಲ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಹಾಕಿದ ಮೇಲೆ ಆ ಮಸಾಲೆ ಜೊತೆಗೆ ಮಟನ್ ಚೆನ್ನಾಗಿ ಹಿಡಿಬೇಕು. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಟನ್ ಹಾಕಾದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮೇನ್ ಮಿಕ್ಸ್ ಮಾಡೋದ್ರಲ್ಲೇ ಇರೋದು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಸೊ ಜಾಸ್ತಿ ಹಾಗೆ ಬಿಡಬಾರ್ದು, ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಈಗ ಮಟನ್ ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ ಇನ್ನೇನು ಜಾಸ್ತಿ ವಿಷಲ್ ಏನು ಬೇಡ. ಅಕ್ಕಿ ಹಾಕಿದ ಮೇಲೆ ಒಂದು 2 ವಿಷಲ್ ಅಥವಾ 3 ವಿಷಲ್, ನೀವು ರೈಸ್ಗೆಲ್ಲ ಯಾವ ರೀತಿ ವಿಷಲ್ ಮಾಡ್ಕೋತೀರಾ ರೈಸ್ ಮಾಡಬೇಕಾದ್ರೆ ಆ ರೀತಿ ಮಾಡಿ. ನಾನು 3 ವಿಷಲ್ ಮಾಡಿದ್ದೀನಿ. ಆಲ್ರೆಡಿ ಮಟನೇ ಚೆನ್ನಾಗಿ ಬೆಂದಿದೆ, ಆದರೂ ಮತ್ತೆ 3 ವಿಷಲ್ ನಾನು ಮಾಡಿದ್ದೀನಿ. ಸೊ ನೋಡಿ, ನೀವೇ ನೋಡ್ತಿದ್ದೀರಲ್ಲ, ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಹಾಗೇ ಬಿಡಿ. ಅದು ಸ್ವಲ್ಪ ಹಾಗೆ ಕುದೀತಾ ಇದೆಯಲ್ಲ, ಹಾಗೆ ಬಿಡಿ. ಅದಾದಮೇಲೆ ಬಿಸಿ ನೀರು, ನಾವೇನು ನೀರು ಬಿಸಿಗಿಟ್ಟಿರ್ತೀವಿ ಆ ಬಿಸಿ ನೀರನ್ನು ಆ್ಯಡ್ ಮಾಡಬೇಕು. ಸೊ ಒಂದು 5-10 ನಿಮಿಷ ಇದೆ ಮಟನ್ ಹಾಕಿದ ಮೇಲೆ ಅನ್ನೋ ಟೈಮಲ್ಲಿ ಇಡಿ ಸಾಕು, ಬೇಗ ನೀರು ಬಿಸಿ ಆಗುತ್ತಲ್ಲ. ಸೊ ಹಾಗಾಗಿ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಮಸಾಲೆ ಕೂಡ ನೀಟಾಗಿ ಇರ್ತಿದೆ ಮಟನ್ಗೆಲ್ಲ. ಈಗ ಸಾಲ್ಟ್ ನಾವು ಮುಂಚೆ ಹಾಕಿರ್ತೀವಿ, ಸೊ ಈಗ ಸ್ವಲ್ಪ ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾವು ಮಟನ್ ಬೇಯಬೇಕಾದ್ರೇ ಹಾಕಿರ್ತೀವಲ್ಲ ಸಾಲ್ಟು, ಸೊ ಈಗ ನೋಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನೀರೇನು ಬಿಸಿಗಿಟ್ಟಿರ್ತೀರ ಅದೇ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಎಷ್ಟು 1 ಲೋಟ ತೊಗೊಂಡಿದ್ದೀರಾ ಅಕ್ಕಿ ಅಂದರೆ 2 ಲೋಟ ನೀರು ಹಾಕ್ಕೊಳ್ಳಿ. ಮಸಾಲೆನೂ ಇರುತ್ತೆ, ಬಟ್ ಆದ್ರೂ 2 ಲೋಟ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ಅಷ್ಟೇ, ನೀರು ಕರೆಕ್ಟಾಗಿ ಹಾಕ್ಕೊಳ್ಳಿ. 1 ಲೋಟಕ್ಕೆ 2 ಲೋಟ ನೀರು ಅಂತ ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ನೀರು ಹಾಕಿದ ಮೇಲೆ ಈಗ ಕುದಿಬೇಕು. ಕುದಿಯೋ ತನಕ ಹಾಗೆ ಬಿಡಿ. ಚೆನ್ನಾಗಿ ಕುದೀತಾ ಇದೆ ಇವಾಗ. ಇನ್ನೇನು ಇದಕ್ಕೆ ಇನ್ನೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಆನಿಯನ್ ಫ್ರೈ ಆದ ತಕ್ಷಣ ಮಸಾಲೆ ಹಾಕಿಬಿಟ್ರೆ, ಅದಕ್ಕೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ನಾವು, ಹಾಗಾಗಿ ಮತ್ತೆ ಇನ್ಯಾವುದೇ ಪೌಡರ್ಗಳಾಗಲಿ ಏನು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೀಗೆ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಪೌಡರ್ ಆಗಲಿ ಅಥವಾ ಚಿಲ್ಲಿ ಪೌಡರ್ ಆಗಲಿ ಅಥವಾ ಧನಿಯಾ ಪುಡಿ ಯಾವುದನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಚಕ್ಕೆ ಲವಂಗ ಪೌಡರ್ ಏನು ಬೇಡ. ಆದರೂ ಆ ರೀತಿ ಮಾಡೋ ಮೆಥಡೇ ಬೇರೆ ಇದೆ. ಇದು ನೀವೆಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಂಡು ಒಂದೇ ಸಲ ಮಾಡಿದ್ದು ಗ್ರೀನ್ ಮಸಾಲ. ಹಾಗಾಗಿ ಸೊ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ. ನೀರು ಚೆನ್ನಾಗಿ ಕುದ್ದ ಮೇಲೆ ಏನು ಅಕ್ಕಿ ನೆನೆಸಿಟ್ಟಿರ್ತೀರ ನೀವು, ಆ ಅಕ್ಕಿನ ಆ್ಯಡ್ ಮಾಡಿ. ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇನ್ನು ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸು ಹೊಸದಾಗಿ ಆ್ಯಡ್ ಮಾಡೋದಿಲ್ಲ. ಮುಗಿದೆಲ್ಲನೂ ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಈಸಿನೂ ಕೂಡ ಇದು. ಯಾರು ಬೇಕಿದ್ರೂ ಮನೇಲಿ ಇದೆಲ್ಲ ಐಟಮ್ಸು ಆಲ್ಮೋಸ್ಟ್ ಮನೇಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪಟ್ ಅಂತ ನೀವು ಮಾಡ್ಬೋದು. ಇದೇ ರೀತಿ ಇದೇ ಇಂಗ್ರೀಡಿಯೆಂಟ್ಸ್ ತಗೊಂಡು ಇದನ್ನು ನೀವು ಮಶ್ರೂಮ್ ಪಲಾವ್ ಕೂಡ ಮಾಡ್ಕೋಬೋದು. ಮಶ್ರೂಮ್ ಪಲಾವ್ ಮಾಡಬೇಕಿದ್ರೆ ಈ ರೀತಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೂ ಸೇಮ್ ಇದೆ, ಏನೇನು ಥಿಂಗ್ಸ್ ಇದೇ ಐಟಮ್ಸ್ಗೆಲ್ಲ ನೀವು ಹಾಕ್ಕೊಂಡ್ರೆ ಆಯಿತು.
ಅದು ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇಲ್ಲ ಪಲಾವಿಗೆ ಟ್ರೈ ಮಾಡ್ತೀರಾ ಅಂದರೂ ಓಕೆ, ಪಲಾವ್ಗೂ ಮಾಡಿ, ಬಟ್ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು, ಬಟಾಣಿ ಎಲ್ಲ. ಸೊ ನೋಡಿ, ಈಗ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 2ರಿಂದ 3 ವಿಷಲ್ ಆಗೋ ಥರ ಮಾಡ್ಕೊತಾ ಇದ್ದೀನಿ. 3 ವಿಷಲ್ ಆಗಬೇಕು. ಈಗ ವಿಷಲ್ ಆಗಿದೆ. ಸೊ ಆದಮೇಲೆ ನೋಡಿ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇವತ್ತು ನಾನು ಮಾಡಿರೋ ಮಟನ್ ಬಿರಿಯಾನಿ ಹೇಗಿದೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಮಾಡಿರೋ ಎಲ್ಲ ನನ್ನ ರೆಸಿಪೀಸ್ನೂ ಕೂಡ ನೀವು ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಮಟನ್ ಬಿರಿಯಾನಿ ರೆಡಿಯಾಗಿದೆ. ಇನ್ನು ಸರ್ವ್ ಮಾಡೋದು ಒಂದೇ ಬಾಕಿ. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಟೇಸ್ಟ್ ಅಂತ ಹೇಳಿ. ಥ್ಯಾಂಕ್ ಯು ಗೈಸ್.